ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ರಿಂದ 24 ವಚನಗಳು. Philippians chapter 2 verse 19 to 24. ಆದರೆ ಕರ್ತನಾದ ಯೇಸುವಿನ ಚಿತ್ತವಾದರೆ ನಾನು ತಿಮೋಥೆಯನನ್ನು ಬೇಗನೆ ನಿಮ್ಮ ಬಳಿಗೆ ಕಳಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ತಿಳಿದು ನಾನು ಧೈರ್ಯ ತಂದುಕೊಂಡೇನೆ. ಅವನಾಗಿ ನಿಮ್ಮ ಕಾರ್ಯಗಳನ್ನು ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಗೆ ಬೇರೆ ಯಾರೂ ಇಲ್ಲ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸುಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. ಆದುದರಿಂದ ನನ್ನ ಸಂಗತಿಯು ಹೇಗಾಗುವುದೋ ಅದನ್ನು ತಿಳಿದ ಕೂಡಲೇ ಅವನನ್ನೇ ಕಳಿಸುವುದಕ್ಕೆ ನಿರೀಕ್ಷಿಸುತ್ತೇನೆ. ಇದಲ್ಲದೆ ನಾನು ಸಹ ಬೇಗನೆ ಬರುವೆನೆಂದು ಕರ್ತನನ್ನು ದೃಢವಾಗಿ ನಂಬಿದ್ದೇನೆ. Praise the Lord. Hallelujah. ಅಪೊಸ್ತಲ ಪೌಲನು ಫಿಲಿಪಿಯ ಸಭೆಗೆ ಅವನು ಈ ಪತ್ರಿಕೆಯನ್ನು ಬರೆಯುತ್ತಿರುವಾಗ ಅವನು ಬರೆಯುತ್ತಾನೆ, ಯೇಸುವಿನ ಚಿತ್ತವಾದರೆ ನಾನು ತಿಮೋಥೆಯನನ್ನು ಬೇಗನೆ ನಿಮ್ಮ ಬಳಿಗೆ ಕಳಿಸಬೇಕೆಂದು ನಿರೀಕ್ಷಿಸುತ್ತೇನೆ. ಅವನ ಮುಖಾಂತರ ನಿಮ್ಮ ಸಂಗತಿಗಳನ್ನು ತಿಳಿದು ನಾನು ಧೈರ್ಯ ತಂದುಕೊಂಡೇನೆ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲ ಪೌಲನು ಎಷ್ಟರ ಮಟ್ಟಿಗೆ ಸಭೆಗಳ ವಿಷಯವಾಗಿ ಜವಾಬ್ದಾರಿಯನ್ನು ಹೊಂದಿದ್ದಾನೆ, ಭಾರವನ್ನು ಹೊಂದಿದ್ದಾನೆ, ಕಾಳಜಿಯನ್ನು ಹೊಂದಿದ್ದಾನೆ. ಎಷ್ಟು ಅವನಿಗೆ ಭಾರ ಇರಬಹುದು ಸಭೆಗಳ ವಿಷಯವಾಗಿ, ವಿಶ್ವಾಸಿಗಳ ವಿಷಯವಾಗಿ, ಅವರ ನಂಬಿಕೆಯ ವಿಷಯವಾಗಿ, ಅವರ ಆತ್ಮಿಕ ಜೀವಿತದ ವಿಷಯವಾಗಿ, ಅವರು ಹೇಗೆ ನಡೀತಾ ಇದ್ದಾರೆ, ಯಾವುದನ್ನು ನಂಬಿದ್ದಾರೆ, ಹೇಗೆ ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ಅವರ ವಿಷಯ ಏನ್ ನಡೀತಾ ಇದೆ, ಸಭೆಯಲ್ಲಿ ಏನ್ ನಡೀತಾ ಇದೆ, ಯಾವಾಗಲೂ ಅಪೊಸ್ತಲ ಪೌಲನ ಒಂದು ಯೋಚನೆಗಳು, ಭಾರ, ಕಾಳಜಿ ಯಾವ ರೀತಿಯಲ್ಲಿ ತಂದೆ ತಾಯರಿಗೆ ಮಕ್ಕಳ ಮೇಲೆ. ಸಾಮಾನ್ಯವಾಗಿ ಎಲ್ಲ ತಂದೆ ತಾಯಿಗಳು ಯಾವ ವಿಷಯಗಳನ್ನ ಅವರು ಮನಸ್ಸಿನಿಂದ ತೆಗೆದಿಟ್ಟರು ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಅವ್ರ ಮಕ್ಕಳ ಮೇಲೆ ಗಮನ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೂರಾರು ವಿಷಯಗಳು ನಮ್ಮ ತಂಡಗಳಲ್ಲಿ ಓಡಾಡ್ತಾ ಇರ್ತವೆ. ಎಷ್ಟೋ ಆಲೋಚನೆಗಳು ಇವತ್ತು ಕೀರ್ತನೆಗಳಲ್ಲಿ ನಾವು ನೋಡ್ಕೊಂಡಿವಿ. ಎಷ್ಟೋ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಹೋಗ್ತಾ ಇರ್ತದೆ. ಆದರೆ ಕರ್ತನ ಕೃಪೆ ಅದರ ಮಧ್ಯದಲ್ಲಿ ನಮ್ಮನ್ನು ನಡೆಸ್ತದೆ. ಆ ರೀತಿಯಲ್ಲಿ ಎಷ್ಟೋ ಆಲೋಚನೆಗಳಿರ್ತವೆ. ಅದರ ಮಧ್ಯದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಒಂದು ಆಲೋಚನೆ ಸಾಮಾನ್ಯವಾಗಿ ತಂದೆ ತಾಯಿ ನೋಡ್ಕೊಳ್ತದೆ. ಅದೇನಂದ್ರೆ ಮಕ್ಕಳ ವಿಷಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅನೇಕರಿಗೆ ಅನೇಕ ಆಲೋಚನೆಗಳು ಬಂದ್ರು. ಆ ಆಲೋಚನೆಗಳಲ್ಲಿ ಮುಖ್ಯವಾದದ್ದು ಯಾವುದು, ಇನ್ನೂ ಮುಖ್ಯವಾಗಿದ್ದಲ್ಲದೆ ಯಾವುದು, ಎಷ್ಟೋ ವಿಷಯಗಳಿರ್ತವೆ. ಬಟ್ ಆದ್ರೆ ಪೌಲನಿಗೆ, ಅಪೊಸ್ತಲ ಪೌಲನಿಗೆ ಸಭೆಗಳ ಮೇಲೆ ಅವನಿಗಿರುವಂತ ಕಾಳಜಿ, ದೇವರ ಸೇವೆಯ ವಿಷಯವಾಗಿ ಅವನಿಗಿರುವಂತ ಕಾಳಜಿ, ದೇವರ ಮಕ್ಕಳ ವಿಷಯವಾಗಿರುವಂತ ಕಾಳಜಿ, ಅವರ ಆತ್ಮಿಕ ಜೀವಿತದಲ್ಲಿರುವಂತ ಕಾಳಜಿ ಎಷ್ಟು ಇರ್ಬೋದು ಅವನಿಗೆ. ಅವನು ಸೆರೆಮನೆಯಲ್ಲಿ ಬಿದ್ದಿದ್ದಾನೆ, ಸೆರೆಯಲ್ಲಿದ್ದಾನೆ. ಅವನಿಗೆ ಗೊತ್ತಿಲ್ಲ ನಾನು ವಾಪಸ್ಸಿನಿಂದ ಹೋಗ್ತೀನೋ ಹೋಗಲು, ಏನಾಗುತ್ತೋ, ನ್ಯಾಯ ವಿಚಾರಣೆ ಏನಾಗ್ತದೋ, ನಾನು ಯಾವ ದಂಡನೆಗೆ ಗುರಿ ಆಗ್ತೀನೋ, ನಾನು ಬಿಡುಗಡೆ ಆಗ್ತೀನೋ, ಸ್ವತಂತ್ರನಾಗ್ತೀನೋ, ಅಥವಾ ಇನ್ನು ಬಂದಿ ಆಗ್ತೀನೋ, ಯಾವುದು ಗೊತ್ತಿಲ್ಲ ಅವನಿಗೆ. ಅದರ ಮಧ್ಯದಲ್ಲಿ ಅವನು ಈ ಫಿಲಿಪಿಯ ಸಭೆಗೆ ಅವನು ಬರೆಯುತ್ತಾನೆ, ನಿಮ್ಮ ಮೇಲೆ ನನಗೆ ಕಾಳಜಿ ಇದೆ, ನಿಮ್ಮ ವಿಷಯವಾಗಿ ನಾನು ತಿಳ್ಕೊಳ್ಬೇಕು, ನೀವು ಹೇಗಿದ್ದೀರಾ, ಹೇಗೆ ಕರ್ತನಲ್ಲಿ ಬೆಳೀತಾ ಇದ್ದೀರಾ, ನಿಮ್ಮ ಆತ್ಮಿಕ ಜೀವಿತ ಹೇಗಿದೆ. ಒಬ್ಬ ಆತ್ಮಿಕ ವ್ಯಕ್ತಿಯ ಆಲೋಚನೆಗಳು ಎಷ್ಟು ಪ್ರಾಮುಖ್ಯ ನೋಡಿ. ದೇವರು ಪೌಲನನ್ನ ಯಾಕೆ ಅಷ್ಟೊಂದು ಉಪಯೋಗಿಸ್ಕೊಂಡ್ರು ಅಂದ್ರೆ ಅವನಿಗೆ ಇದ್ದಿದ್ದೆಲ್ಲ ಪ್ರಯಾರಿಟಿ ಕರ್ತನ ಸಭೆ, ದೇವರ ಸಭೆ, ಆತ್ಮಗಳ ಮೇಲೆ ಅವನಿಗಿದ್ದ ಭಾರ, ಸಭೆಯ ವಿಷಯವಾಗಿ ಅವನಿಗಿದ್ದಂಥ ಭಾರ, ಜವಾಬ್ದಾರಿ ಎಷ್ಟೊಂದು ಇದೆ ನೋಡಿ. ಹೇಗಾದ್ರೂ ಮಾಡಿ ನಿಮ್ಮ ವಿಷಯವಾಗಿ ನಾನು ತಿಳ್ಕೋಬೇಕು, ಹೇಗಾದ್ರೂ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನಿಸ್ತೇನೆ. ಅದು ಪದದ ಅಟ್ಲೀಸ್ಟ್ ತಿಮೋಥೆಯನಾದ್ರೂ ನಿಮ್ಮ ಮುಂದೆ ನಿಮ್ಮ ಬಳಿಗೆ ಕಳಿಸಿಕೊಟ್ಟು ತಿಮೋಥೆಯನ ಮೂಲಕವಾದರೂ ನಿಮ್ಮ ವಿಷಯವಾಗಿ ನನಗೆ ಗೊತ್ತಾಗಬೇಕು. ನೀವು ಚೆನ್ನಾಗಿದ್ದೀರಾ, ನೀವು ಸುಖವಾಗಿದ್ದೀರಾ, ನೀವು ಚೆನ್ನಾಗಿ ಕರ್ತನಲ್ಲಿ ಬೆಳೀತಿದ್ದೀರಾ, ನಿಮ್ಮ ನಂಬಿಕೆ ಚೆನ್ನಾಗಿ ಬೆಳೀತಾ ಇದೆ, ನಿಮ್ಮ ನಂಬಿಕೆ ಎಲ್ಲ ಕಡೆ ಹರಡ್ತಾ ಇದೆ, ನಿಮ್ಮ ವಿಷಯವಾಗಿ ನಾನು ತಿಳ್ಕೊಳ್ಬೇಕು. ಆ
ವೇಳೆ ಯೋಚನೆ ಮಾಡಿದ್ರೆ ಪೌಲನ ಹೃದಯಕ್ಕೂ ಯೇಸು ಸ್ವಾಮಿಯ ಹೃದಯಕ್ಕೂ ಏನಾದ್ರು ವ್ಯತ್ಯಾಸ ಇದೆ? ಪೌಲನ ಹೃದಯಕ್ಕೂ, ಪೌಲನ ಆಲೋಚನೆಗಳಿಗೂ, ಪೌಲನ ಬಯಕೆಗೂ, ಯೇಸು ಸ್ವಾಮಿಯ ಹೃದಯಕ್ಕೂ, ಯೇಸು ಸ್ವಾಮಿಯ ಆಲೋಚನೆಗೂ, ಯೇಸು ಸ್ವಾಮಿಯ ಬಯಕೆಗೆ ಏನಾದರೂ ವ್ಯತ್ಯಾಸ ಇದೆಯಾ? ತನ್ನ ಸಭೆಗಾಗಿ ರಕ್ತವನ್ನೇ ಸುರಿಸಿದನು, ತನ್ನ ಸಭೆಗಾಗಿ ಎಲ್ಲಾ ಮಹಿಮೆಯನ್ನು ಬಿಟ್ಟು ಬಂದನು, ತನ್ನ ಸಭೆಗಾಗಿ ಈ ಲೋಕದಲ್ಲಿ ಮನುಷ್ಯನಾಗಿ, ಒಂದು ಜೀವಿಯಾಗಿ, ಒಂದು ಸೃಷ್ಟಿಯಾಗಿ ಆತನು ಜೀವಿಸಿದನು. ಎಲ್ಲವನ್ನ ಮಿತಿ ಮಾಡಿಕೊಂಡು ಜೀವಿಸಿದನು. ಉಗಿಸ್ಕೊಳ್ಳೋ ಕೈಯಲ್ಲಿ ಉಗಿಸ್ಕೊಂಡನು, ಬೈಯೋರ ಕೈಲಿ ಬೈಸ್ಕೊಂಡನು, ಒಡೆಯೋರ ಕೈಲಿ ಓಡಿಸ್ಕೊಂಡನು, ಅಪಹಾಸ್ಯ ಮಾಡೋರ ಕೈಲಿ ಅಪಹಾಸ್ಯ ಮಾಡಿಸ್ಕೊಂಡನು. ಯಾರಿಗೋಸ್ಕರ? ಯಾವುದಕ್ಕೋಸ್ಕರ? ಏನಕ್ಕೋಸ್ಕರ? ನಮ್ಮನ್ನ ಶ್ರೇಷ್ಠ ಪದವಿಗೆ ಸೇರಿಸೋದಕ್ಕೋಸ್ಕರ. ಇವತ್ತು ಕ್ರೈಸ್ತರಿಗೆ ಪರಲೋಕ ಅಂದ್ರೆ ಎಷ್ಟೋ ಜನಕ್ಕೆ ಈ ಲೋಕನೇ ಬಹಳ ಪ್ರಾಮುಖ್ಯವಾಗ್ಬಿಟ್ಟಿದೆ. ಪರಲೋಕದ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಎಷ್ಟು ಜನ ದೇವರ ರಾಜ್ಯದ ವಿಷಯವಾಗಿ ಯೋಚನೆ ಮಾಡ್ತಾರೆ? ಎಷ್ಟು ಜನ ದೇವರ ಸಭೆಯ ವಿಷಯವಾಗಿ ಕಾಳಜಿ ಹೊಂದಿದ್ದಾರೆ? ಎಷ್ಟು ಜನ ಪರಲೋಕ ವಿಷಯವಾಗಿ ಕಾಳಜಿ ಹೊಂದಿದ್ದಾರೆ? ಎಷ್ಟು ಜನ ಯೇಸು ಸ್ವಾಮಿ ಅಂತ ದೊಡ್ಡ ತ್ಯಾಗವನ್ನ ಮಾಡಿದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಯೋಚನೆ ಮಾಡ್ತಾರೆ? ಎಕ್ಸಾಮ್ ಬರೆದಾದ್ಮೇಲೆ ಮಾರ್ಕ್ಸ್ ತೆಗೆದುಕೊಳ್ಬೇಕು ಅಂತ ಕೆಲವು ಸ್ಟೂಡೆಂಟ್ಸ್ಗಳು ಪಡುವಂತ ಕಷ್ಟ, ಪರಿಶ್ರಮವನ್ನು ಯೋಚಿಸುವಾಗ ಅವ್ರಿಗೆ ಅರ್ಥ ಆಗ್ತದೆ, ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ. ಒಬ್ಬ ವ್ಯಕ್ತಿ ಒಂದು ಮನೆಯನ್ನ ಕಟ್ಟಿದ ಮೇಲೆ ನೋಡೋರಿಗೇನೋ ಬಹಳ ಸುಂದರವಾಗಿರ್ತದೆ, ಕೂತ್ಕೊಳ್ಳೋರಿಗೆ ಮಲ್ಕೊಳ್ಳೋರಿಗೆ ಬಹಳ ಚೆನ್ನಾಗಿರ್ತದೆ. ಆದರೆ ಮನೆ ಕಟ್ಟಿದಂಥ ವ್ಯಕ್ತಿಗೆ ಗೊತ್ತು ಅವನು ಪಟ್ಟಂತ ಪರಿಶ್ರಮ ಎಷ್ಟು. ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡಂತ ಸ್ಟೂಡೆಂಟ್ಸ್ಗೆ ಗೊತ್ತು ಆ ಸ್ಟೂಡೆಂಟ್ಸ್ ಪಟ್ಟಂತ ಕಷ್ಟ ಪರಿಶ್ರಮ ಏನೆಂಬುದಾಗಿ. ಒಳ್ಳೆಯ ಬೆಳೆ ಬಂದ್ರೆ ಆ ಬೆಳೆಯನ್ನ ಬೆಳೆಯಲಿಕ್ಕೆ ಪಟ್ಟಂತ ಕಷ್ಟ ಪರಿಶ್ರಮ ರೈತನಿಗೆ ಮಾತ್ರ ಗೊತ್ತು, ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ನಮ್ಮನ್ನ ನಿತ್ಯ ಜೀವಕ್ಕೆ ಸೇರಿಸುವುದಕ್ಕೋಸ್ಕರ, ನಮಗೋಸ್ಕರ ಎಷ್ಟು ಪಾಡನ ಪಟ್ಟನು ಅಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತು. ನಮಗೆ ಅದರ ಬೆಲೆ ಅರ್ಥ ಆಗೋದಿಲ್ಲ. ಕ್ರೈಸ್ತರಿಗೆ ಈ ಬೆಲೆ ಅರ್ಥ ಆಗೋದಿಲ್ಲ. ನಮ್ಮನ್ನ ಈ ಲೋಕ ಬಿಟ್ಟ ತಕ್ಷಣ, ನಮಗೆ ಮರಣ ಬಂದ ತಕ್ಷಣ, ನಾವು ಈ ದೇಹವನ್ನ ಬಿಟ್ಟ ತಕ್ಷಣ, ಯಾರೋ ಒಬ್ಬರು ಸೇವಕರು ಹೇಳ್ತಾ ಇದ್ರು, ನಾವು ಈ ಶರೀರವನ್ನು ಗುಡಾರದಲ್ಲಿರ್ತಕ್ಕಂಥ ಆತ್ಮಜೀವಿಗಳಂತೆ, ಸ್ಪಿರಿಟ್ ಲಿವಿಂಗ್ಸ್. ಮನುಷ್ಯರು ಯಾರು? ಆತ್ಮಜೀವಿಗಳು. ದೇವರು ಆತ್ಮಸ್ವರೂಪನು, ದೇವದೂತರು ಆತ್ಮಸ್ವರೂಪಗಳು, ಮನುಷ್ಯರು ಕೂಡ ಆತ್ಮಜೀವಿಗಳು. ನಾವು ಆತ್ಮಜೀವಿಗಳಾಗಿ ಈ ದೇಹದಲ್ಲಿದ್ದೀವಿ. ದೇಹ ನಿಜವಾದಂತ ವ್ಯಕ್ತಿ ಅಲ್ಲ. ಈ ದೇಹವನ್ನು ನಾವು ಗುಡಾರವಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಯಾವಾಗ ಈ ದೇಹ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಹಲ್ಲೆಲೂಯಾ. ದೇಹ ಬಿಟ್ಟು ಹೋದ ತಕ್ಷಣ ಈ ದೇಹನ ಹೆಣ ಎಂಬುದಾಗಿ ಕರೀತಾರೆ. ಯಾರು ಪ್ರೀತಿಸ್ಕೊಂಡು ಮುತ್ತು ಕೊಟ್ಕೊಂಡು ಮನೆ ಒಳಗಡೆ ಇಟ್ಕೊಳ್ತಾರ? ಯಾವಾಗ ಈ ಜೀವ ಬಿಟ್ಟು ಹೋಗ್ತದೋ, ಈ ದೇಹವನ್ನು ಬಿಟ್ಟು ಹೋದ ತಕ್ಷಣ ಅದನ್ನ ಹೆಣ ಅಂತ ಕರೀತಾರೆ. ಇವನ್ ಹೆಸರಿಡಿದ್ರು ಕೂಡ ಕರೆಯಲ್ಲ, ಹೆಣ ಇದೆ ಎಂಬುದಾಗಿ ಕರೀತಾರೆ. ಯಾರು ಮನೆ ಒಳಗಡೆ ಕೂಡ ಇಟ್ಕೊಳ್ಳೋದು, ಮನೆ ಹೊರಗಡೆ ತಂದಿರ್ತಾರೆ. ಮೋಸ್ಟ್ಲಿ ಒಂದಿನ 2 ದಿನ 3 ದಿನ. ಇವಾಗ ಟೆಕ್ನಾಲಜಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಏನೋ ಅಂತದ್ದು ಅದೇನೋ ಕೂಲರು ಏನೋ ಇರೋದ್ರಿಂದ ಒಂದು 2-3 ದಿನ ಎಕ್ಸ್ಟ್ರಾ ಇಟ್ಕೊಡ್ತಿರಲಿಲ್ಲ. ಅಂದ್ರೆ ಒಂದೇ ದಿನ ಮ್ಯಾಕ್ಸಿಮಮ್. 2ನೇ ದಿನಕ್ಕೆ ನೀರು ಬರೋ ಸ್ಟಾರ್ಟ್ ಆಗ್ತದೆ ದೇಹದಲ್ಲಿ. ಎಷ್ಟು ಭಯಂಕರ. ಸೊ ಮನುಷ್ಯರಾದ ನಾವು ಈ ದೇಹವನ್ನು ಉಪಯೋಗಿಸಿಕೊಂಡು ದೇಹದಲ್ಲಿರುವಂತಹ ಆತ್ಮಜೀವಿಗಳು. ಈ ದೇಹವನ್ನ ಆತ್ಮ ಬೇರಾದ ತಕ್ಷಣ ನಮ್ಮನ್ನ ಪರಲೋಕದಲ್ಲಿ ಸೇರಿಸೋದಕ್ಕೋಸ್ಕರ ಯೇಸು ಕ್ರಿಸ್ತನು ಪಟ್ಟಂತ ಪಾಡು ಎಷ್ಟಾಗಿದೆ. ಈ ದಿನಗಳಲ್ಲಿ ಯೇಸು ಸ್ವಾಮಿ ಯೋಚನೆಗಳು ಏನಾಗಿರ್ಬೋದು? ಪರಲೋಕದಲ್ಲಿ ಆತನು ಕುತ್ಕೊಂಡು
ಒಂದು ಸಾರಿ ಕ್ರೈಸ್ತ ಸಭೆಯನ್ನ, ಕ್ರೈಸ್ತ ನಾಯಕರುಗಳನ್ನ, ನಮ್ಮಗಳೆಲ್ಲರನ್ನ ಆತನು ನೋಡುವಾಗ ಯೇಸು ಸ್ವಾಮಿಗೆ ಏನು ಅನಿಸ್ತು? ಅಯ್ಯೋ, ನೀನು ಕೆಲವೇ ಕ್ಷಣಗಳಲ್ಲಿ ಈ ಲೋಕಕ್ಕೆ ಅಂತ್ಯ ಬರ್ತಾ ಇದೆ. ಇವತ್ತಿನ ನ್ಯೂಸ್ ಏನಂತಂದ್ರೆ, ಯಾವಾಗ ಬೇಕಾದರೂ ರಷ್ಯಾ ಯುಕ್ರೇನ್ನ ಅಟ್ಯಾಕ್ ಮಾಡ್ಬೋದು ಅಂತೇಳಿ ಅಮೆರಿಕ ಎಷ್ಟೋ ಬಿಲಿಯನ್ಗೆ ಸಂಬಂಧಪಟ್ಟಂತ ಮದ್ದು ಗುಂಡುಗಳನ್ನು ಸಹಾಯಕ್ಕೋಸ್ಕರ ಕಳಿಸಿದಂಥ ವಿಷಯ. ಅಮೆರಿಕ ಯುಕ್ರೇನ್ಗೆ ಕಳಿಸಿದೆ. ನೆಕ್ಸ್ಟ್ ಏನಾಗ್ತದೆ ಗೊತ್ತಿಲ್ಲ, ಯಾವಾಗ ಏನಾಗ್ತದೋ ನಮ್ಗೆ ಗೊತ್ತಿಲ್ಲ. ಜನಗಳು ಹೇಗೆಗೋ ಮರಣ ಹೊಂದುತ್ತಾ ಇದ್ದಾರೆ. ಭೂಮಿ ಮೇಲೆ ಏನೇನೋ ನಡೀತಾ ಇದೆ. ಮುಂದೆ ಏನೇನು ನಡೆಯುತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ಪರಲೋಕದಲ್ಲಿ ಯೇಸು ಸ್ವಾಮಿ ಏನು ಯೋಚನೆ ಮಾಡ್ತಾ ಇರ್ಬೋದು? ಅಯ್ಯೋ, ನಾನು ಇಷ್ಟೆಲ್ಲ ತ್ಯಾಗ ಮಾಡಿ ಭೂಲೋಕಕ್ಕೆ ಹೋಗಿ ಅಲ್ಲಿ ಒಂದು ಜೀವಿಯಾಗಿ ಜೀವಿಸಿ 33 ವರ್ಷ ನಾನು ಅಲ್ಲಿದ್ದು, ನಾನು ಸಿಲುಬೆಯ ಮೇಲೆ ಮರಣ ಹೊಂದಿ ರಕ್ತವನ್ನ ಸುರಿಸಿ ಎಲ್ಲಾ ಮನುಷ್ಯರಿಗೋಸ್ಕರ ಜೀವವನ್ನ ಕೊಟ್ಟಿದ್ದು ವ್ಯರ್ಥವಾಗ್ತಾ ಇದೆಯಾ? ಬಿಲಿಯನ್ ಗಟ್ಟಲೆ ಜನಗಳು ಸತ್ಯವನ್ನ ತಿಳಿದುಕೊಳ್ಳದೆ ಹೊರಗಡೆ ಇದ್ದಾರೆ. ಅಷ್ಟೇ ಯಾಕೆ, ಎಷ್ಟೋ ಜನ ಸತ್ಯವನ್ನ ತಿಳಿದಂತ ಕ್ರೈಸ್ತರ ಯೋಚನೆಗಳು ಏನಾಗಿದೆ ವಿಧಿಗಳಲ್ಲಿ. ಕ್ರೈಸ್ತ ನಾಯಕರುಗಳಾದಂತ ನಮ್ಮ ಆಲೋಚನೆಗಳು ನಮ್ಮ ಮನಸ್ಸಲ್ಲಿದೆ, ನಮ್ಮ ಆಲೋಚನೆಗಳಲ್ಲಿದ್ದಾವೆ. ನಮ್ಮ ಭಾರ ಏನಾಗಿದೆ, ನಮ್ಮ ಕಾಳಜಿ ಏನಾಗಿದೆ? ಕರೆಯಲ್ಪಟ್ಟು, ಆರಿಸಲ್ಪಟ್ಟು, ನೇಮಿಸಲ್ಪಟ್ಟು, ಜವಾಬ್ದಾರಿ ಕೊಡಲ್ಪಟ್ಟಂತ ನಾಯಕರುಗಳು ನಾವೇನು ಯೋಚನೆ ಮಾಡ್ತೇವೆ? ನಮ್ಮ ಆಸೆಗಳು, ನಮ್ಮ ಬಯಕೆಗಳು, ನಮ್ಮ ಭಾರಗಳು ಏನಾಗಿದ್ದಾವೆ? ಪೌಲನು ಸೆರೆಮನೆಯಲ್ಲಿ ನಿಂತಿದ್ದಾನೆ, ಆದರೆ ಅವನ ಮನಸ್ಸು, ಹೃದಯ, ಭಾರ ಎಲ್ಲ ಸಭೆಗಳು. ನೀವೇನಾಗಿದ್ದೀರಾ? ನಿಮ್ಮ ನಂಬಿಕೆ ಏನಾಗಿದೆ? ನೀವು ಕರ್ತನಲ್ಲಿ ಇದ್ದೀರಾ? ಕರ್ತನಲ್ಲಿ ಜೀವಿಸ್ತಾ ಇದ್ದೀರಾ? ನಿರೀಕ್ಷೆಯುಳ್ಳವರಾಗಿದ್ದೀರಾ? ಯೇಸುವಿ ಬರೋಣಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಪರಲೋಕಕ್ಕೋಸ್ಕರ ಎದುರು ನೋಡ್ತಾ ಇದ್ದೀರಾ? ನಿಮ್ಮ ಮನಸ್ಸು ಎಲ್ಲಿಟ್ಟಿದ್ದೀರಾ? ಲೋಕದ ಮೇಲೋ, ಭೂಮಿ ಮೇಲೋ, ಆಸೆ ಮೇಲೋ, ಅಥವಾ ಪರಲೋಕದ ಮೇಲೋ, ನಿತ್ಯತ್ವದ ಮೇಲೋ? ಎಲ್ಲಿದೆ ನಿಮ್ಮ ಮನಸ್ಸು? ಅದು ಅಪೊಸ್ತಲ ಪೌಲನ ಒಂದು ಭಾರ, ಬಯಕೆ, ಆಸೆ, ನಿರೀಕ್ಷೆ. ಇವತ್ತು ಕರ್ತನು ಕರೆದಂತ ನಮ್ಮಂತ ಎಲ್ಲಾ ಸೇವಕರುಗಳು ಯೇಸು ಸ್ವಾಮಿಯ ಮನಸ್ಸನ್ನ ನಾವು ಹೊಂದ್ಕೊಳ್ಳೋದಾದ್ರೆ, ಅಪೊಸ್ತಲ ಪೌಲನ ಮನಸ್ಸುಗಳನ್ನ ನಾವು ಹೊಂದ್ಕೊಳ್ಳೋದಾದ್ರೆ ಏನಾಗ್ಬೋದು ಭೂಮಿಯ ಮೇಲೆ? ಏನ್ ನಡಿಬಹುದು ಭೂಮಿಯ ಮೇಲೆ? ಓ, ನಾನು ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದೇನೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀವು ಬೆಳಿಬೇಕು, ನೀವು ಆತ್ಮಿಕವಾಗಿ ಬೆಳಿಬೇಕು, ನೀವು ಆತ್ಮಿಕವಾದವುಗಳನ್ನ ಹುಡುಕಬೇಕು, ನೀವು ಆತ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು, ನೀವು ಕರ್ತನನ್ನ ಮೆಚ್ಚಿಸುವವರಾಗಿರ್ಬೇಕು, ನೀವು ಪರಲೋಕ ಸಂಸ್ಥಾನದವರಾಗಬೇಕು. ಅದಕ್ಕೋಸ್ಕರ ನಾನು ತವಕ ಪಡ್ತಾ ಇದ್ದೇನೆ. ಎಷ್ಟು ಜನ ನಾವು ಇದರ ಹೇಳಲಿಕ್ಕೆ ಸಾಧ್ಯ? See this great man Paul, last days, ಕೊನೆಯ ದಿನಗಳಲ್ಲಿ ಸೆರೆಮನೆಯಲ್ಲಿದ್ದ, ಆದರೂ ಅವರ ನಿರೀಕ್ಷೆ, ಆಸೆ, ಸಾಧ್ಯವಾದ್ರೆ ನಾನು ಬರ್ತೀನಿ ನಿಮ್ಮ ಹತ್ರಕ್ಕೆ. ಬರೋದಕ್ಕಿಂತ ಮುಂಚೆನೂ ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ಬೇಕು, ಹೆಂಗಿದ್ದೀರಾ? ಸಾಯ್ತಿರುವಂತ ತಂದೆ ತಾಯಿಗಳಿಗೂ ಮಕ್ಕಳ ಬಗ್ಗೆ ತಿಳ್ಕೊಳ್ಳೋ ಆಸೆ. ನನ್ನ ಮಕ್ಕಳು ಹೆಂಗಿದ್ದಾರೆ? ಸುಖವಾಗಿದ್ದಾರ? ಕ್ಷೇಮವಾಗಿದ್ದಾರ? ಅವರಿಗೆಲ್ಲ ಓಕೆನಾ? ಅವ್ರ ಭವಿಷ್ಯ ಚೆನ್ನಾಗಿರ್ತದ? ಸೇಮ್ ಅದೇ ಆಸೆ. ಯೇಸು ಸ್ವಾಮಿಗೆ ಅದೇ ಆಸೆ. ಆತನ ಸಭೆ ಏನಾಗ್ತದೆ? ಆತನ ಸಭೆ ಹೆಂಗಿರ್ತದೆ? ನಿಜ ಹೇಳ್ತಾ ಇದ್ದೀನಿ, ಇವತ್ತು ಲೋಕ ಎಷ್ಟೋ ಜನಗಳನ್ನ ಮೋಸಗೊಳಿಸ್ತಾ ಇದೆ. ಅಫ್ಕೋರ್ಸ್ ಕೊನೆಯ ಕಾಲದಲ್ಲಿ ಸೈತಾನನು ಸಾಧ್ಯವಾದರೆ ಆತುಕೊಂಡವರನ್ನ ಮೋಸಗೊಳಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಇವತ್ತು ಕ್ರೈಸ್ತರು ಯಾವುದೋ ಇದ್ದಾರೆ. ಎಷ್ಟು ಜನಕ್ಕೆ ಯೇಸು ಸ್ವಾಮಿಯ ಸಭೆಯ ವಿಷಯವಾಗಿ, ಯೇಸುವಿನ ಮಕ್ಕಳ ವಿಷಯವಾಗಿ ಕಾಣಿಸಿ, ಪೌಲನ ರೀತಿ, ಸೇವಕನ ರೀತಿ ಮುಂದಕ್ಕೆ ಹೋಗ್ತಾನೆ. ತಿಮೋಥಿಯನನ್ನು ನಾನು ಕಳಿಸಿಕೊಡ್ತೇನೆ, ಅವನ ಹಾಗೆ ನಿಮ್ಮ ಕಾರ್ಯಗಳನ್ನ ಕುರಿತು ಯಥಾರ್ಥವಾಗಿ ಚಿಂತಿಸುವವರು ನನ್ನ ಬಳಿಯಲ್ಲಿ ಬೇರೆ ಯಾರೂ ಇಲ್ಲ.
ಪೌಲನ ಸಮಯದಲ್ಲೇ ಈ ಪರಿಸ್ಥಿತಿ ಇರೋದಾದರೆ ಈಗಿನ ಸ್ಥಿತಿ ಏನು ಯೋಚನೆ ಮಾಡ. ಫಿಲಿಪಿಯ ಸಭೆಗೆ ಅವನು ಬರೀತಾನೆ, ದೇವರ ಸಭೆಯ ವಿಷಯವಾಗಿ ಯೇಸುವಿನ ರೀತಿಯಲ್ಲಿ ಆಲೋಚಿಸುವವರು, ಯೇಸುವಿನ ರೀತಿಯಲ್ಲಿ ಭಾರ ಹೊಂದಿರುವವರು. ಈಗ ನಾನು ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ನನಗೂ ನಿಮ್ಮ ಮೇಲೆ ಭಾರ ಇದೆ, ನನಗೂ ನಿಮ್ಮ ಮೇಲೆ ಕಾಳಜಿ ಇದೆ. ಆದರೆ ಅದರ ಜೊತೆ ನನ್ನ ರೀತಿಯಲ್ಲಿ ಇನ್ನೊಬ್ಬನಿದ್ದಾನೆ, ಒಬ್ಬನೇ ತಿಮೋತಿ. ಪ್ರೈಸ್ ದಿ ಲಾರ್ಡ್. ಎಂತ ಸಾಕ್ಷಿ ಅಲ್ಲ. ದಿಕ್ಕೇನೆ ತಿಮೋತಿ ಹೆಸರು ಬೈಬಲಲ್ಲಿ, ತಿಮೋತಿ ಹೆಸರಲ್ಲಿ 2 ಪತ್ರಿಕೆಗಳಿದ್ದಾವೆ ಬೈಬಲ್. ಪ್ರೈಸ್ ದಿ ಲಾರ್ಡ್. ಎಷ್ಟು ಪ್ರಯಾಸ ಪಟ್ಟಿರ್ಬೋದು. ಎಲ್ಲಿ ನೋಡಿದ್ರಲ್ಲಿ ನಾವು ಪೌಲನ ಹೆಸರು ಕೇಳ್ತೇವೆ. ಮೋಸ್ಟ್ಲಿ ನಾನು ಅಂದ್ಕೊಳ್ತೇನೆ, ಒಂದು ದಿನ ದೇವರು ಪೌಲನ ಸೇವೆ ಕಾರ್ಯವನ್ನ, ತಿಮೋತಿಯ ಕಾರ್ಯ ಸೇವೆನ ಎರಡನ್ನ ನೋಡಿದ್ರೆ ಬಹುಶಃ ತಿಮೋತಿ ಈಕ್ವಲ್ ಆಗಿ ನಿಂತ್ಕೋಬೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅವನ ಪತ್ರಿಕೆಗಳನ್ನ ಬರೆದಿಲ್ಲ, ಅವನು ಪೌಲನ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿ ನೋಡಕ್ಕಾಗೋದಿಲ್ಲ. ಬಟ್ ನನಗನ್ನಿಸ್ತದೆ ಪೌಲನ ರೀತಿಯಲ್ಲಿಯೇ ಪ್ರಯಾಸ ಪಟ್ಟಿದ. ಹಲ್ಲೆಲೂಯಾ. ಪೌಲನ ರೀತಿಯಲ್ಲೇ ಪ್ರಯಾಣ ಮಾಡಿದ. ನನಗನ್ಸುತ್ತೆ ಪೌಲನಿಗಿಂತ ಹೆಚ್ಚಾಗಿಯೇ ಪ್ರಯಾಣ ಮಾಡಿರ್ಬೋದು ತಿಮೋತಿ. ಅಯ್ಯೋ, ಆತ್ಮಿಕ ತಂದೆ ಪೌಲನು ನನಗೆ ಇಂಥ ಜವಾಬ್ದಾರಿ ಕೊಟ್ಟಿದ್ದಾನೆ, ಆ ಜವಾಬ್ದಾರಿ ಕೊಟ್ಟಿದ್ದಾನೆ, ನಾನು ಅದನ್ನು ಮುಗಿಸ್ಬೇಕು, ಇದನ್ನು ಮುಗಿಸ್ಬೇಕು, ಆ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಸಭೆಯನ್ನ ಬಲಪಡಿಸ್ಬೇಕು, ಈ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಸೇವಕರುಗಳನ್ನ ನೇಮಿಸಬೇಕು, ಈ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿ ಸಭೆ ಕಾರ್ಯವನ್ನು ನೋಡ್ಕೋಬೇಕು. ಎಷ್ಟು ಸಭೆಗಳಿಗೆ ಅವನು ಪ್ರಯಾಣ ಮಾಡಿರ್ಬೋದು ತಿಮೋತಿ. ಎಂಥ ಸಾಕ್ಷಿ ತಿಮೋತಿಯನ್ನ ಸಾಕ್ಷಿ. ಎಷ್ಟು ಜನ ತಿಮೋತಿಯರು ಸಭೆಗಳಲ್ಲಿದ್ದಾರೆ, ಎಷ್ಟು ಜನ ಪೌಲ ತಿಮೋತಿಯರು ಸಭೆಗಳಲ್ಲಿದ್ದಾರೆ, ಎಷ್ಟು ಸಭೆಗಳಲ್ಲಿ ನಾವು ಪೌಲ ತಿಮೋತಿಯರನ್ನ ಕಾಣಬಹುದು. ಐ ಆಮ್ ಲೈಕ್ ಪಾಲ್ ಅಂಡ್ ಐ ಆಮ್ ಮೆನಿ ತಿಮೋತೀಸ್ ಅರೌಂಡ್ ಮೀ. ನಾನು ತಿಮೋತಿಯನು, ನನಗೆ ಪೌಲನಂತ ಒಬ್ಬ ಉಪಾಧ್ಯಾಯನಿದ್ದಾನೆ, ಬೋಧಕನಿದ್ದಾನೆ, ಆತ್ಮಿಕ ತಂದೆ ಇದ್ದಾನೆ. How many churches we have such Paul and Timothy who cares for the ministry of Jesus Christ. ಯೇಸುವಿನ ಸೇವೆಯ ವಿಷಯವಾಗಿ ಅಂತ ಶ್ರೇಷ್ಠವಾದ ಕಾಳಜಿನ ಭಾರವನ್ನು ಹೊಂದಿರುವಂತ ಪೌಲ ತಿಮೋತಿಯರು ಎಲ್ಲಿದ್ದಾರೆ? ಸ್ಯಾಡ್ ಸ್ಟೋರಿ. 3ನೇ ವಿಷಯವನ್ನು ನೀಡಬೇಕಾಗಿರೋದು, ಪೌಲನು ಒಳ್ಳೆ ಸ್ಟೇಟ್ಮೆಂಟ್ ಬರೀತಾನೆ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಅಯ್ಯೋ ದೇವರೇ, ನನ್ನ ವಿಷಯವಾಗಿ ಮಾತಿಲ್ಲದೆ ಇದ್ರೆ ಸಾಕು, ನಮ್ಮ ವಿಷಯವಾಗಿ ಮಾತಿಲ್ಲದೆ ಇದ್ರೆ ಸಾಕು. ಇವನು ಯೇಸು ಸ್ವಾಮಿ ಹೃದಯದಲ್ಲಿ ನನ್ನ ಬಗ್ಗೆ, ನಮ್ಮ ಬಗ್ಗೆ ಈ ಯೋಚನೆ ಬಂದರೆ ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು? ಬೈಬಲ್ ಕಾಲೇಜ್ ಸ್ಟೂಡೆಂಟ್ಸ್, ಪ್ಲೀಸ್ ಲಿಸನ್. ಯೇಸು ಸ್ವಾಮಿ ಮನಸ್ಸಲ್ಲಿ ಮಧು ನನ್ನ ಕಾರ್ಯದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಆಲೋಚನೆ ಇದ್ರೆ ಎಷ್ಟು ಸಂತೋಷ. ಹೌ ಹ್ಯಾಪಿ ಇಟ್ ವಿಲ್ ಬಿ. ಡು ಯು ಥಿಂಕ್ ಅಬೌಟ್ ಜೀಸಸ್ ಕ್ರೈಸ್ಟ್ ವರ್ಕ್, ಯುವರ್ ಫಾದರ್ ವರ್ಕ್, ನಿಮ್ಮ ತಂದೆಯ ಕೆಲಸ, ನಿಮ್ಮ ರಕ್ಷಕನ ಕೆಲಸ, ನಿಮಗಾಗಿ ರಕ್ತವನ್ನು ಸುರಿಸಿದ ಆತನ ಕೆಲಸದ ಬಗ್ಗೆ ದಿನಕ್ಕೆ ಎಷ್ಟು ಸಾರಿ ನಾವು ಯೋಚನೆ ಮಾಡ್ತೇವೆ? ಹೌ ಮೆನಿ ಟೈಮ್ಸ್ ಯು ಥಿಂಕ್ ದಿಸ್ ಇಸ್ ಅ ಸೀರಿಯಸ್ ಮ್ಯಾಟರ್? ಎಲ್ಲ ಕ್ರೈಸ್ತರಿಗೂ ಇದು ಅಳವಡಿಕೆಯಾಗಿದೆ. ನಾನು ನನ್ನ ತಂದೆಯ ಕಾರ್ಯವನ್ನು ದಿನಕ್ಕೆ ಎಷ್ಟು ಸಾರಿ ಯೋಚಿಸ್ತೇನೆ? ಪರಲೋಕದಲ್ಲಿ ಯೇಸು ಸ್ವಾಮಿ ನನ್ನ ಬಗ್ಗೆ ಏನು ಯೋಚನೆ ಮಾಡಬಹುದು? ಎಸ್, ನನ್ನ ಮಗನಿಗೆ ನನ್ನ ವಿಷಯವಾಗಿ ಕಾಳಜಿ ಇದೆ. ಹೌ ನೈಸ್ಲಿ ಇಸ್ ರೈಟ್. ನಾನು ಇದನ್ನು ಓದುವಾಗ ನಾನೇ ಶಾಖ ಹೋಗ್ಬಿಟ್ಟೆ. ಹೌದಲ್ವಾ? ಎಷ್ಟು ಸಾರಿ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಅವರ್ ಓನ್ ವರ್ಕ್. Even though it is ministry, still I am interested in my ministry. ಸೇವೆನೇ ಆದರೂ ಕೂಡ ನನ್ನ ಇಷ್ಟವಾದಂಥ ಸೇವೆ, ನನಗಿಷ್ಟವಾದದ್ರಲ್ಲಿ ಆಸಕ್ತಿನೇ ವಿನಃ ಸ್ವಾಮಿ ಸೇವೆ ಏನಂತ ನಾವು ಎಷ್ಟು ಯೋಚನೆ.
ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ. ಯಾವುದೋ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಯೇಸು ಸ್ವಾಮಿ ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬೋದು. ಓಕೆ ಪಾಲ್ ನಿನ್ನನ್ನು ಹೇಳ್ಬಿಟ್ಟಪ್ಪ ದೊಡ್ಡದಾಗಿ, ಬಟ್ ಯೇಸು ಸ್ವಾಮಿ ನನ್ನ ಬಗ್ಗೆ ಹಂಗೆ ಯೋಚನೆ ಮಾಡಲ್ಲ, ಯೋಚನೆ ಮಾಡೋದು ನಾನು ಬಿಡ. ಎಷ್ಟು ಜನ ಹೇಳಕ್ ಸಾಧ್ಯ ಇಲ್ಲ? ಪೌಲನೇ ನೀನೇನು ಹೇಳ್ಬೋದು, ನೀವೆಲ್ಲ ಸ್ವಕಾರ್ಯದ ಚಿಂತೆ ಮಾಡೋರು. ನಾನು ಒಪ್ಕೊಳ್ಳಲ್ಲ. ಯೇಸು ಸ್ವಾಮಿ ಗೊತ್ತು, ನಾನು ಯೇಸುವಿನ ವಿಷಯವಾಗಿ ಯೋಚಿಸುವವನಾಗಿದ್ದೆ, ಯೇಸುವಿನ ಕಾರ್ಯಗಳ ವಿಷಯವಾಗಿ ಯೋಚಿಸುವನಾಗಿದ್ದೆ, ಯೇಸುವಿನ ಯೋಚನೆಗಳ ವಿಷಯವಾಗಿ ನಾನು ಯೋಚಿಸುವವನಾಗಿದ್ದೆ, ಆತನನ್ನ ಮೆಚ್ಚಿಸುವುದಕ್ಕೆ ನಾನು ಜೀವಿಸುವವನಾಗಿದ್ದೆ, ಆತನಿಗೋಸ್ಕರ ಏನು ಮಾಡ್ಲಿಕ್ಕಾದ್ರೂ ನಾನು ಸಿದ್ಧವಾಗಿದ್ದೆ. ನನ್ನ ಆಸೆ, ಬಯಕೆ, ಮನಸ್ಸು, ಕಾರ್ಯಗಳು ನನ್ನ ಯೇಸುವಿನ ಕಾರ್ಯಗಳ ಮೇಲಿವೆ. ಎಷ್ಟು ಜನ ನಾವು ಸಾಕ್ಷಿ ಕೊಡೋಕೆ ಸಾಧ್ಯ? ವಿ ಹ್ಯಾವ್ ಟು ಸರ್ಚ್ ಅವರ್ ಹಾರ್ಟ್. ನಮ್ಮ ಹೃದಯವನ್ನು ಹುಡುಕಬೇಕು, ನಮ್ಮ ಮನಸ್ಸುಗಳನ್ನು ಹುಡುಕಬೇಕು. ಆಮೇಲೆ ನಮಗೆ ನಾವು ಹೇಳ್ಕೋಬೇಕು, ಬೇರೆಯವ್ರಿಗೆ ಹೋಗಿ ಹೇಳೋದಲ್ಲ. ಬೇರೆಯವ್ರಿಗೆ ಹೋಗಿ ಹೇಳಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ರಿ ನಾನು ಎಷ್ಟು ಬಿಸಿ ಆಗಿದ್ದೀನಿ, ಈ ವಾರೆಲ್ಲ ಕಾಟೇಜ್ ಮೀಟಿಂಗ್ಗಳು, ಈ ವಾರೆಲ್ಲ ಮಿನಿಸ್ಟ್ರಿ, ಈ ವಾರೆಲ್ಲ ಮೀಟಿಂಗು. ನಿನ್ನ ಸಭೆಗೋಸ್ಕರ ಎಲ್ಲ ಮಾಡ್ತೀವಿ. ಮೋಸ್ಟ್ಲಿ ಅದು ನಿನ್ನ ಇಂಟ್ರೆಸ್ಟ್ ಆಗಿದೆ, ನಿನ್ನ ಆಸೆ ಬಯಕೆ ಆಗಿದೆ. ದೇವರ ಹೆಸರಲ್ಲಿ, ದೇವರ ಸೇವೆ ಹೆಸರಲ್ಲಿ ಇವತ್ತು ಏನೇನೋ ನಡೀತಾ ಇದೆ. ಯಾರ ಹೆಸರಲ್ಲಿ? ಯೇಸುವಿನ ಹೆಸರಿನಲ್ಲಿ, ಯೇಸು ಸ್ವಾಮಿಯ ಸೇವೆಯ ಹೆಸರಲ್ಲಿ. ಅದೇನೇ ಹೇಳ್ತಾರಲ್ಲ, ಯಾವುದೇ ಇದರಲ್ಲಿ ನಂದನ್ನ ಮುಗಿಸ್ಕೊಳ್ಳೋದನ್ನ. ಆ ರೀತಿಯಲ್ಲಿ ಯೇಸುವಿನ ಹೆಸರಲ್ಲಿ, ಯೇಸು ಸ್ವಾಮಿ ಸೇವೆ ಹೆಸರಲ್ಲಿ ಅವರವ್ರ ಕಾರ್ಯಗಳನ್ನ, ಅವರವ್ರ ಇಂಟ್ರೆಸ್ಟ್ಗಳನ್ನ, ಅವರವ್ರ ವಿಷಯಗಳನ್ನ ನೆರವೇರಿಸಿಕೊಂಡು ಫುಲ್ಫಿಲ್ ಮಾಡಿಕೊಂಡು ಖುಷಿ ಪಡ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಯೇಸುವನ್ನ ಮೆಚ್ಚಿಸಿಕೊಂಡು ಯೇಸುವಿನ ಕಾರ್ಯಗಳಿಗೆ ಎಷ್ಟು ಆಸಕ್ತಿಯನ್ನು ನಾವು ಹೊಂದಿದ್ದೇವೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಇಸ್ ಎ ಪಾಲ್, he has nothing about himself. ಅಪೊಸ್ತಲ ಪೌಲನು, ಅವನ ವಿಷಯ ಅವನಿಗೆ ಏನೂ ಇಲ್ಲ. ಒಂದು ವೇಳೆ ಅಪೊಸ್ತಲ ಪೌಲನು ಒಂದು ವೇಳೆ ಅವನ ವಿಷಯವಾಗಿ ಚಿಂತಿಸ್ತಾ ಇದ್ರೆ ಅವ್ನು ಮಾಡಬೇಕಾಗಿರೋದ್ರಲ್ಲಿ ಎಷ್ಟೇ. ಬೇಲ್ ತಗೊಂಬರಕ್ಕೆ ಯಾರು ಬರ್ತಾರೆ, ಲಾಯರ್ ನೋಡಕ್ಕೆ ಯಾರು ಬರ್ತಾರೆ, ದುಡ್ಡು ಕೊಡಕ್ಕೆ ಯಾರು ಬರ್ತಾರೆ, ನನಗೆ ಊಟ ಯಾರು ತಗೊಂಡು ಬರ್ತಾರೆ. ಓಕೆ, ಅವ್ರನ್ನ ಕಳ್ಸಪ್ಪ, ಲಾಯರ್ ನೋಡ್ಕ ಬರ್ಲಿ, ಇವಳು ಕಳ್ಸಪ್ಪ, ಅವ್ರು ಸ್ವಲ್ಪ ದುಡ್ಡು ತಗೊಂಬರ್ಲಿ, ಇವಳು ತಗೋಬಪ್ಪ, ಸ್ವಲ್ಪ ಊಟ ತಗೋಬರ್ಲಿ, ನಾನಿನ್ನು ಜೈಲಲ್ಲಿ ಇದ್ದೀನಿ, ಮೊದಲು ಈ ಜೈಲಿಂದ ನನಗೆ ಬಿಡುಗಡೆ ಆಗ್ಲಿ, ಆಮೇಲೆ ಉಳಿದಿದ್ದೆಲ್ಲ ಮಾಡೋಣ, ಸ್ವಲ್ಪ ಎಲ್ಲವನ್ನೂ ನಿಲ್ಸಿಲ್ಲಪ್ಪ, ಸಾಕು, ಎಲ್ಲ ಪ್ರೋಗ್ರಾಮ್ಗಳು, ಎಲ್ಲ ವಿಷಯಗಳನ್ನ ಸ್ಟಾಪ್ ಮಾಡಿ, ಫಸ್ಟ್ ನಾನು ಹೊರಗಡೆ ಬರೋದು ಇಂಪಾರ್ಟೆಂಟ್. ಇಸ್ ಲೀಸ್ಟ್ ಬಾಧಡೆ ಬಂದ. ನೆವರ್ ಇವನ್ ರೈಟ್ಸ್ ಎನಿವೇರ್. ನನಗೆ ಯಾರೊಬ್ರು ಸಹಾಯ ಇಟ್ಕೊಬರ್ರಿ ಜೈಲಿಂದ ಹೊರಗಡೆ ಬರಕ್ಕೆ, ಎಲ್ಲೂ ಹೋದ. ಅವನ ಮನಸ್ಸು ಇದೆಲ್ಲ ಪ್ರಾರ್ಥನೆ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಫಿಲಿಪ್ಪಿ 1:1 ಓದಿದ್ರೆ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನೀವು ಆತ್ಮಿಕವಾಗಿ ಬೆಳಿಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವನ ಚಿಂತೆಗಳೆಲ್ಲ ಯೇಸುವಿನ ಕಾರ್ಯಗಳು. ತಿಮೋತಿ ಪೌಲನೇ ಸಾಕ್ಷಿ ಕೊಡ್ತಾನೆ, ನಿಮ್ಮ ವಿಷಯವಾಗಿ ಕಾಳಜಿ ಇಟ್ಕೊಂಡಿರೋರು, ನಿಮ್ಮ ವಿಷಯವಾಗಿ ಚಿಂತೆ ಮಾಡೋರು ತಿಮೋತಿಯ ರೀತಿಯಲ್ಲಿ ಇನ್ನೊಬ್ಬ ಇಲ್ಲ. ಅದಕ್ಕೆ ನಾನು ಕಳಿಸ್ತೇನೆ. ಅವನಿಗೆ ಅಪಾರ ಮೋಸ್ಟ್ಲಿ ಹೆಂಗ್ ಗೊತ್ತಾಗಿರ್ಬೇಕು ಅವನಿಗೆ. ಬೆಳಿಗ್ಗೆ ಎದ್ರೆ ಬಿದ್ರೆ ಪೌಲ ತಿಮೋತಿ ಮಾತಾಡ್ಕೊಂಡ್ರೆ ತಿಮೋತಿ ಹೇಳ್ಬೋದು, ಫಿಲಿಪ್ಪಿ ಸಭೆಯಲ್ಲಿ ಏನ್ ನಡೀತಾ ಇದೆ ನನಗೆ ಗೊತ್ತಿಲ್ಲ, ಇದು ಅಲ್ಲಿ ಅವ್ರ ನಂಬಿಕೆ ಹೇಗಿದೆಯೋ ಗೊತ್ತಿಲ್ಲ, ಯಾರು ಅವ್ರಿಗಿನ್ನೂ ಆತ್ಮಿಕವಾಗಿ ಬೆಳೆಸ್ತಾ ಗೊತ್ತಿಲ್ಲ, ಅಲ್ಲಿ ನಾಯಕರುಗಳು ಹೆಂಗಿದಾರೋ, ಏನ್ ಪ್ರಸಂಗ ಮಾಡ್ತಾ ಇದಾರೋ ಗೊತ್ತಿಲ್ಲ. ತಿಮೋತಿ ಇಸ್ ನಾಟ್ ಟಾಕಿಂಗ್ ಅಬೌಟ್ ಹಿಮ್ಸೆಲ್ಫ್, ತಿಮೋತಿ ಇಸ್ ಟಾಕಿಂಗ್ ಅಬೌಟ್ ಓನ್ಲಿ ಚರ್ಚ್. ತಿಮೋತಿ ಯಾವಾಗಲೂ ಆ ಸಭೆ ಬಗ್ಗೆ, ಕೊಲೊಸ್ಸೆ ಸಭೆಯಲ್ಲಿ ನಡೀತಿದೆ ಗೊತ್ತಿಲ್ಲ, ಫಿಲಿಪ್ಪಿ ಸಭೆಯಲ್ಲಿ ನಡೀತಿದೆ ಗೊತ್ತಿಲ್ಲ, ಎಫೆಸ ಸಭೆಯಲ್ಲಿ ನಡೀತಿದೆ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಎಫೆಸಕ್ಕೆ ಯಾರನ್ನು ಕಳ್ಸೋಣ, ನಾನು ಇನ್ನೊಬ್ರು ಕಳ್ಸೋಣ, ಫಿಲಿಪ್ಪಿಗೆಲ್ಲ ಕಳ್ಸೋಣ, ಇಲ್ಲಿಗೆಲ್ಲ ಕಳ್ಸೋಣ. ತಿಮೋತಿ ಬೆಳಗಿಂದ ಸಾಯಂಕಾಲ ತನಕ ಪೌಲನ ಜೊತೆ ಮಾತಾಡಿದ್ರು ಬರೀ ಚರ್ಚ್ ಬಗ್ಗೆ, ವಾಕ್ಯದ ಬಗ್ಗೆ. ಪೌಲನಿಗೆ ಎಷ್ಟು ಭಾರ ಇದೆ ತಿಮೋತಿಗೆ, ಎಷ್ಟು ಕಾಳಜಿ ಇದೆ ತಿಮೋತಿ. ಅವನ ಹೃದಯದಲ್ಲಿ ಮನಸ್ಸಲ್ಲಿ
ದೇವ್ರ ವಾಕ್ಯ ಹೇಳ್ತದೆ ಹೃದಯದಲ್ಲಿರದೆ ಬಾಯಿ ಬರ್ತದೆ. ಗ್ರಹಿಸಲ್ಲ. ಯಾವ್ದು ಬರೋದು? ಯಾರಾದ್ರೂ ಯಾವಾಗಲೂ ಮಾತಾಡ್ತಿದ್ರೆ ಹುಚ್ಚ ತಗೊಂತೀನಿ, ಅದು ಬಿಟ್ರೆ ಬೇರೆ ವಿಷಯ ಇಲ್ಲ. ಪಾಪ ಅವ್ರ ಹೃದಯದಲ್ಲಿರೋದಿಲ್ಲ, ಅದೇ ಮಾತಾಡ. ನಮಗೆ ಕೇಳಿಸ್ಕೊಳಕ್ ಬೇಜಾರಾದ್ರೂ ಕೇಳಿಸ್ಕೋಬೇಕು, ಯಾಕೆ ಅವನಿಗಿರೋದೇ ಅದು. ಹಲ್ಲೆಲೂಯಾ. ನಮ್ಮ ಮನಸ್ಸಿನಲ್ಲಿ ಯಾವುದಿರುತ್ತೋ ಅದೇ ಬರ್ತದೆ ಬಾಯಲ್ಲಿ. ಯಾರ ವಿಷಯವಾಗಿ ಮಾತಾಡಬೇಕು ಅಂತ ಮನಸ್ಸಲ್ಲಿ ಇರ್ತದೋ ಅದನ್ನೇ ಮಾತಾಡ್ತೀವಿ ನಾವು. ಏನು ವಿಷಯವಾಗಿ ಚರ್ಚೆ ಮಾಡಲಿಕ್ಕೆ ನಾವು ಪ್ರಯತ್ನಿಸ್ತೀವೋ ಅದು ನಮ್ಮ ಹೃದಯದಲ್ಲಿ ಇದೆ ಅಂತ ಅವರು ತಿಳ್ಕೋಬೇಕು. ಬೇರೆ ಯಾವುದು ಇರಕ್ಕೆ ಸಾಧ್ಯ ಇಲ್ಲ. ತಿಮೋತಿಯನ ಮನಸ್ಸಲ್ಲಿ, ಪೌಲನ ಮನಸ್ಸಿನಲ್ಲಿ ಯಾವಾಗಲೂ ಯೇಸುವಿನ ಕಾರ್ಯ, ಬೇರೆ ಯಾವುದಿಲ್ಲ ಅವರ ಹೃದಯ ಮನಸ್ಸುಗಳು. ಆದರೆ ಈ ದಿನಗಳನ್ನು ನೋಡುವಾಗ ಬಹುಶಃ ಪೌಲ ಹೇಳುವಂತ ಮಾತುಗಳು, ಎಲ್ಲರೂ ಸ್ವಕಾರ್ಯಗಳನ್ನು ಚಿಂತಿಸುವವರಾಗಿ, ಸ್ವಕಾರ್ಯಗಳ ಮೇಲೆ ಮನಸ್ಸಿರುವವರಾಗಿ. ಒಂದು ವೇಳೆ ನಮ್ಮ ಪರಿಸ್ಥಿತಿ ಹೀಗಿದ್ರೆ ನಾವು ಬದಲಾಯಿಸ್ಕೋಬೇಕು, ಚೇಂಜ್ ಆಗಬೇಕು. ಯೇಸು ಸ್ವಾಮಿ ಎಷ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದ್ರು ಪರಲೋಕದ, ನಾನು ಮಾಡಿದ್ದೇನಾದ್ರೂ ವ್ಯರ್ಥವಾಯಿತು. ಭಾರತ ದೇಶದಲ್ಲಿ ಸೇವೆಯಾಗಿದೆ, ಬೇರೆ ಕಡೆ ಸೇವೆಯಾಗಿದೆ. ಯಾರು ಸೇವೆ ಮಾಡ್ತಾ ಇದ್ದಾರೆ? ಯಾರು ಸೇವೆ ವಿಷಯದಲ್ಲಿ ಚಿಂತಿಸ್ತಾ ಇದ್ದಾರೆ? ಸ್ವಕಾರ್ಯಗಳ ಮೇಲೆ ಮನಸ್ಸಿಡೋರು, ಸ್ವಜೀವಿತಗಳ ಮೇಲೆ ಮನಸ್ಸಿಡೋರು, ಸ್ವ ಆಲೋಚನೆಗಳ ಮೇಲೆ ಮನಸ್ಸಿಡೋರು, ಸ್ವಂತ ಯೋಚನೆಗಳ ಮೇಲೆ ಮನಸ್ಸಿಡೋರು, ಸ್ವಂತ ಹೊಟ್ಟೆಯ ಮೇಲೆ ಮನಸ್ಸಿಡೋರು, ಸ್ವಂತ ದೇಹಗಳ ಮೇಲೆ ಮನಸ್ಸಿಡೋರು, ಸ್ವಂತ ಪ್ರಖ್ಯಾತಿಗಳ ಮೇಲೆ ಮನಸ್ಸಿಡೋರು. ಇವರು ಯಾರು ಕರ್ತನಾದ ಯೇಸು ಕ್ರಿಸ್ತನ ಯೋಜನೆಗಳನ್ನು ನೆರವೇರಿಸಲಾಗುವುದಿಲ್ಲ. ಫಿಲಿಪ್ಪಿ 3 ಬರೆಯುತ್ತದೆ 18ನೇ ವಚನದಲ್ಲಿ, ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟು ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ. ಫಿಲಿಪಿಯನ್ಸ್ 3:18. ಯಾರ ಬಗ್ಗೆ ಮಾತಾಡ್ತಿದ್ದೇನೆ ಅಪೊಸ್ತಲ ಪೌಲ? ಅವಿಶ್ವಾಸಿಗಳ ಬಗ್ಗೆ. ಯಾರ ಬಗ್ಗೆ ಮಾತಾಡ್ತಿದ್ದೇನೆ ಅಪೊಸ್ತಲ ಪೌಲ? ವಿಶ್ವಾಸಿಗಳ ಬಗ್ಗೆ. ಯಾರ ಬಗ್ಗೆ ಮಾತಾಡ್ತಿದ್ದ ಅಪೊಸ್ತಲ ಪೌಲ? ಸೇವಕರುಗಳ ಮೇಲೆ. ಯಾರ ಬಗ್ಗೆ ಅವನು ಮಾತಾಡ್ತಿರೋದು? ಯೇಸು ಕ್ರಿಸ್ತನ ಸೇವಕರು ಅನಿಸಿಕೊಂಡವರ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ. ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದರು, ಈಗಲೂ ಅಳುತ್ತಾ ಹೇಳುತ್ತೇನೆ. ಎಷ್ಟು ದುಃಖ ಇರ್ಬೋದು ಪೌಲನ, ಎಷ್ಟು ಕಣ್ಣೀರು ಇರ್ಬೋದು ಪೌಲನ. ನಿಜವಾಗ್ಲೂ ಕೆಲವು ಸಮಯದಲ್ಲಿ ಈಗಲೂ ನಾವು ಕೆಲವ್ರನ್ನ ನೆನೆಸ್ಕೊಂಡ್ರೆ ಅಳಬೇಕೋ ಗೊತ್ತಾಗಲ್ಲ, ಬಿಡಬೇಕೋ ಗೊತ್ತಾಗಲ್ಲ. ಯಾಕೆಂದ್ರೆ ನಮ್ಗೆ ಲಿಟರಲ್ಲ ಗೊತ್ತಾಗ್ತದೆ, ಇವರಲ್ಲಿ ದೇವ್ರ ಕಾರ್ಯಗಳಿದಾವ, ಇವ್ರ ಮನಸ್ಸಿನಲ್ಲಿ ದೇವರಿದಾರ, ಇವ್ರ ಮನಸ್ಸಿನಲ್ಲಿ ದೇವ್ರ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆಯಾ, ದೇವ್ರ ಸೇವೆ ಮಾಡಬೇಕು ಅನ್ನೋ ಭಾರ ಇದೆಯಾ, ದೇವರಿಗಾಗಿ ಚಿಂತಿಸ್ತಾರ, ದೇವರಿಗಾಗಿ ತವಕ ಪಡ್ತಾ ಇದ್ದಾರ, ಅಥವಾ ಏನಾದ್ರೂ ಆಗೋಗ್ಲಿ, ನಾನು ಸತ್ರು ಸರಿ ಬದುಕಿದ್ರು ಸರಿ ಯೇಸುವಿಗಾಗಿ ನಾನು ಜೀವಿಸ್ತೀನಿ ಅನ್ನೋ ಒಂದು ದಿನ ಆದ್ರೂ ಅವ್ರ ಮನಸ್ಸಿನಲ್ಲಿ ಅದು ಬಂದಿದೆಯಾ? ಕೆಲವು ಸಮಯ ಡೌಟ್ ಬಂದ್ಬಿಡ್ತದೆ. ಪೌಲನಿಗೆ ಎಷ್ಟರಲ್ಲಿ ಡೌಟ್ ಬಂದಿರ್ಬೋದು, ಎಷ್ಟೋ ಜನಗಳು ಅವನ ಜೊತೆ ಇದ್ದು ಸೇವೆ ಮಾಡ್ತಾರೆ. ನಾನು ಲಾಸ್ಟ್ ವೀಕ್ ಹೇಳಿದೆ, ದೇವನೇನಂತೆ ಕೊಲೊಸ್ಸೆ 4:14 ನೋಡ್ತೇವೆ, ದೇವನು ಪೌಲನ ಜೊತೆ ಸೇವೆ ಮಾಡ. ಪ್ರೈಸ್ ದಿ ಲಾರ್ಡ್. ಪೌಲನ ಜೊತೆಯಲ್ಲೇ ಇದ್ದವನು, ಪೌಲನ ಜೊತೆಯಲ್ಲೇ ಸೇವೆ ಮಾಡಿದವನು, ಆತ್ಮಿಕವಾಗಿದ್ದವನು, ಪ್ರಸಂಗ ಮಾಡಿದವನು, ನಾಯಕನಾದವನು, ಲೀಡರ್ ಆಗಿದ್ದವನು. ಏನು 2 ತಿಮೋತಿಯಲ್ಲಿ ತಿಮೋತಿಯನಿಗೆ ಬರೀತಾನೆ, ಮತ್ತೆ ನಮ್ಮ ಜೊತೆ ಇದ್ನಲ್ಲಪ್ಪ ಪಾರ್ಟ್ನರು ದೇಮ. 4ನೇ ಅಧ್ಯಾಯ 10ನೇ ವಚನ 2 ತಿಮೋತಿ 4:10 ಅವನು ಹೇಳ್ತಾನೆ, ಅವನು ಲೋಕ ಹೇಳ್ಕೊಂಡು ಹೋಗ. ಪ್ರೈಸ್ ದಿ ಲಾರ್ಡ್. ಅವನೇನ್ ಮಾಡ್ದ? ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು.
ಪ್ಲೀಸ್ ಡಿಯರ್ ಬ್ರದರ್ಸ್, ಡಿಯರ್ ಸಿಸ್ಟರ್ಸ್, ರಿಮೆಂಬರ್ ದಿಸ್. ದಯಮಾಡಿ ನಾವು ದೇವರಿಗೆ ಮೋಸಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪರಲೋಕಕ್ಕೆ ಮೋಸಪಡಿಸ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಸರ್ವಶಕ್ತನಾದ ದೇವರಿಗೆ ಮೋಸಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಮಹಾಯಾಜಕನಿಗಾಗಿ ನಮಗೋಸ್ಕರ ಕಣ್ಣೀರು ಸುರಿಸ್ತಾ ಇದ್ದಾರೆ. ಶಿಲುಬೆ ಮೇಲೆ ಆತನು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ರಕ್ತ ಸುರಿಸಿದ್ದಾನೆ. ಆತನ ಸೇವೆ ನಡಿಬೇಕು ನಿಜ, ಆತನಿಗೆ ಭಾರ ಇದೆ. ಆದರೆ ಆತನ ಹೆಸರನ್ನು ಉಪಯೋಗಿಸಿಕೊಂಡು, ಆತನ ಸೇವೆಯ ಹೆಸರನ್ನು ಉಪಯೋಗಿಸಿಕೊಂಡು ನಾವು ಈ ರೀತಿಯಲ್ಲಿ ಜೀವಿಸಿದ್ರೆ ಈ ವಾಕ್ಯ ಅದು ನಮಗೋಸ್ಕರ ಆಗಿದೆ. ನಾಶನವೇ ಅವರ ಅಂತ್ಯ. ಏನ್ ಮಾಡಿದ್ರೆ ಪ್ರಯೋಜನ? ಎಷ್ಟು ಮಾಡಿದ್ರೆ ಪ್ರಯೋಜನ? ಕೊನೆಯಲ್ಲಿ ನಾಶನ ಅವರ ಅಂತ್ಯ, ಹೊಟ್ಟೆಯೇ ಅವರ ದೇವರು. ಬಿಲ್ಲಿ ಗ್ರಾಮ್ ಅವರು ಸೇವೆಯನ್ನು ಪ್ರಾರಂಭಿಸಿದಾಗ ಒಂದು ಮಾತು ಹೇಳಿದ್ರು, ನೋಡ್ರಪ್ಪ, ನೀವೆಷ್ಟಾರು ಕಾಣಿಕೆ ತಗೊಳ್ಳಿ, ಎಷ್ಟಾರು ಕಾಣಿಕೆ ದಶಮ ಭಾಗ ದುಡ್ಡು ಬರಲಿ, ಅದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ತಿಂಗಳಿಗೆ ಒಂದು ಸರಿ ಒಬ್ಬ ಪಾಸ್ಟ್ರಿಗೆ ಸಂಬಳ ಎಷ್ಟು ಕೊಡ್ತಾರೋ ಅಷ್ಟು ಸಂಬಳ ನನಗೆ ಕೊಟ್ಟು ಉಳಿದಿದ್ದೆಲ್ಲ ನೀವು ನಿಮ್ಮ ಸೇವೆಗಳು ಪಡೆಯೋದು. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಸೇವಕರುಗಳು ಇಂಥ ಒಂದು ಓಪನ್ ಆಗಿ ನಮ್ಮ ಸಭೆಗೆ ಇಷ್ಟು ಕಾಣಿಕೆ ಬರ್ತಾ ಇದೆ, ನಮ್ಮ ಸೇವೆಯಲ್ಲಿ ಇಷ್ಟು ಹಣ ಬರ್ತಾ ಇದೆ, ಈ ಹಣದಲ್ಲಿ ತಿಂಗಳ ನಾನು ನನ್ನ ಕುಟುಂಬವನ್ನು ಸಾಕಲಿಕ್ಕೆ ಸಂಬಳವಾಗಿ ಇಷ್ಟು ತೆಗೆದುಕೊಳ್ತೀನಿ, ಉಳಿದಿದ್ದನ್ನ ನಾನು ಮುಟ್ಟಲ್ಲ, ಯಾಕೆಂದ್ರೆ ಇದು ನನ್ನ ದುಡ್ಡಲ್ಲ, ಇದು ದೇವರ ಹಣ, ಇದು ದೇವರ ಮಕ್ಕಳ ಹಣ, ಇದಕ್ಕೆ ನನಗೂ ಸಂಬಂಧ ಇಲ್ಲ, ಇದಕ್ಕೆ ನಾನು ಅಧಿಕಾರಿ ಅಲ್ಲ, ಇದಕ್ಕೆ ನಾನು ಕಷ್ಟಪಟ್ಟಿಲ್ಲ, ದುಡಿದಿಲ್ಲ, ಇದು ದೇವರದು, ದೇವರ ಮಕ್ಕಳದು. ಇದನ್ನ ನೀವು ಉಪಯೋಗಿಸಿ, ಸ್ವಾಮಿಯ ಹಣವನ್ನು ಸ್ವಾಮಿಯ ಸೇವೆಗೆ ಉಪಯೋಗಿಸ್ಕೊಡ್ರಿ, ಸ್ವಾಮಿಗಳ ಕೊಟ್ಕೊಡ್ರಿ ನೀವು ಅಂತ. ಎಷ್ಟು ಜನ ಸೇವಕರುಗಳಿದ್ದಾರೆ ಇವತ್ತು ಓಪನ್ ಆಗಿ ಬಹಿರಂಗವಾಗಿ ಲೆಕ್ಕ ಕೊಡುವಂತವರು. ನಾನು ಸೇವೆ ಮಾಡ್ತಾ ಇದ್ದೀನಿ, ನಿಜ ನಮಗೆ ಸಭೆ ಇದೆ, ನಿಜ ನಮ್ಮ ಸಭೆಗೆ ಇಷ್ಟು ಬರ್ತದೆ. ಥ್ಯಾಂಕ್ ಗಾಡ್ ಫಾರ್ ಆಲ್ ದ ಬೆಂಗಳೂರು ಚರ್ಚಸ್, CSI, CNI, Catholic, Methodist. They read even all the details of the church. But there are many people, they and their family, maybe they also includes with this. ಹೊಟ್ಟೆಯ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿ ಅವರ ಗೌರವವು ವೆರಿ ಡೇಂಜರಸ್. ಅವರ ಗೌರವ ಏನಂತೆ? ಮಾನ, ಮರ್ಯಾದೆ, ಗೌರವಗಳು ದೇವರ ದೃಷ್ಟಿಯಲ್ಲಿ ಅಸಹ್ಯವಾದದ್ದು. ನಾಚಿಕೆ ಪಡಬೇಕು. ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ. ನಮ್ಮ ಮನಸ್ಸು ಯಾವ್ದ್ರ ಮೇಲೆ? ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ. ಎಲ್ಲಿದೆ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆಲೋಚನೆ ಯಾವ ಕಾರ್ಯಗಳ ಮೇಲೆ ಇದೆ? ಅದರಲ್ಲೂ ವಿಶೇಷವಾಗಿ ನಾವು ದೇವರ ಸೇವೆ ಮಾಡ್ತೀವಿ ಅಂತ ಕರೆಯಲ್ಪಟ್ಟವರಾಗಿ, ದೇವರ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ಕೊಳ್ಳೋರಾಗಿ, ದೇವರ ಸೇವೆಯಲ್ಲಿ ಇದ್ದೀವಿ ಅಂತ ನಾವು ಪ್ರಕಟಪಡಿಸ್ಕೊಳ್ಳುವಂತವರಾಗಿರೋರು ನಾವು ನಮ್ಮ ಮನಸ್ಸು ಹೃದಯಗಳನ್ನ ಎಲ್ಲಿ ಇಟ್ಕೊಂಡಿದ್ದೇವೆ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳದೆ ಹೋದ್ರೆ ಕೊನೆ ದೇವರ ಮುಂದೆ ನಾವು ಲೆಕ್ಕ ಕೊಡುವಾಗ ನಮ್ಮ ಎದೆನ ನಾವು ನೋಡ್ಕೊಳ್ಬೇಕಾಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಕಾರ್ಯ ವ್ಯರ್ಥವಾಗಬಾರದು. ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡ್ತೀವಿ, ಪೌಲ, ತಿಮೋತಿ. ಮೋಸ್ಟ್ಲಿ ಪೌಲ ತಿಮೋತಿ ಹತ್ರ ಒಂದು 20 ಜನ ಇದ್ದಿದ್ರೆ ಆ ಟೈಮಲ್ಲಿ ಏನ್ ನಡೀತಾ ಇತ್ತು ದೇವರಿಗೆ? ಹಲ್ಲೆಲೂಯಾ. ಸ್ವಕಾರ್ಯಗಳನ್ನ ಸೈಡಿಗಿಟ್ಟು ಯೇಸುವಿನ ಕಾರ್ಯಗಳನ್ನು ಚಿಂತಿಸಿ. ನಾನು ಮುಗಿಸ್ತೇನೆ. ತಿಮೋತಿಯನ ಗುಣವನ್ನು ನೀವು ನೋಡಿ ತಿಳ್ಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸನೆಂಬುದು ನಿಮಗೆ ಗೊತ್ತುಂಟು. ಪ್ರೈಸ್ ದಿ ಲಾರ್ಡ್. Paul is talking about his company.
Apostle Paul is talking about his biggest company. He built a big company, and there is only one person who want to save that company, propagate that company, make sure that that company will survive. And ಈ ದಿನದ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ಪೌಲನು ಒಂದು ಕಂಪನಿಯನ್ನು ಕಟ್ಟಿದ್ದಾನೆ, ದೊಡ್ಡ ಕಂಪನಿ, ಫೇಮಸ್ ಕಂಪನಿ. ಆ ಕಂಪನಿನ ಉಳಿಸೋದು, ಬೆಳೆಸೋದು, ನಡೆಸೋದು, ನಿಲ್ಲಿಸೋದಕ್ಕೆ ಪೂರ್ಣ ಆಸಕ್ತಿ ಇರೋನು ಒಬ್ಬರಿದ್ದಾನೆ. ಅದಕ್ಕೆ ಪೌಲ ಕರೀತಾನೆ, ಅವನ ನನ್ನ ಮಗನಿಗೆ ಸಮಾನ. ಪ್ರೈಸ್ ದಿ ಲಾರ್ಡ್. ನನ್ನ ಮಗನಿಗೆ ಸಮಾನ. ನನ್ನ ಈ ಕಂಪನಿಯ ವಿಷಯವಾಗಿ ಪೂರ್ಣ ಆಸಕ್ತಿ ಹೊಂದಿರುವವರು ಒಬ್ಬರು, ಅವನು ತಿಮೋತಿ. ಹೇಗೆ ತಂದೆಗೆ ಮಗನು ನಿಂತ್ಕೊಳ್ತಾನೋ, ನನ್ನ ತಂದೆ ಕಟ್ಟಿದ್ದನ್ನು ನಾನು ಉಳಿಸಬೇಕು ಮಗನಾಗಿ ಅಂತ, ಆ ರೀತಿಯಲ್ಲಿ ತಿಮೋತಿನ ಪಣ ಕಟ್ಟಿ ನಿಂತ್ಕೊಂಡಿದ್ದಾನೆ. ಏನ್ ಕಂಪನಿ ಅಂದ್ರೆ ಸುವಾರ್ಥ ಸೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೌಲನ ಕಂಪನಿ ಹೆಸರೇನು? ಪೌಲನ ಕಂಪನಿ ಹೆಸರು ಸುವಾರ್ತೆಯ ಸೇವೆ. ನಾಟ್ ಕ್ರೂಸೈಡ್ಸ್, ನಾಟ್ ರಿವೈವಲ್ ಮೀಟಿಂಗ್ಸ್, ನಾಟ್ ಹೀಲಿಂಗ್, ಮಿರಾಕಲ್ಸ್, ಸೈನ್ಸ್, ವಂಡರ್ಸ್, ಪ್ರೊಫೆಸಿ. ನೋ, gospel ministry, preaching the gospel to the unreached. ಸುವಾರ್ತೆ ತಲುಪದೇ ಇರುವಂತಹ ವ್ಯಕ್ತಿಗಳಿಗೆ, ಸುವಾರ್ತೆ ತಲುಪದಿರುವಂತಹ ಸ್ಥಳಗಳಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಂತ ಕಂಪನಿ, ಆ ಸೇವೆ, ಅದು ಪೌಲನು ಕಟ್ಟಿದಂತ ಸೇವೆ. ರಿವೈವಲ್ ಮೀಟಿಂಗ್ ಎಲ್ಲ ಪೌಲ ಕಟ್ಟಿದ್ದು. ಎಷ್ಟು ಕಡೆ ಬಂದು ಪೌಲ ಹೇಳಿದ, ನಾನು ಬಂದು ನಿಮ್ಮನ್ನು ಗುಣಪಡಿಸ್ತೀನಿ ಅಂತ. How many places? ಸ್ವಾರ್ಥ ಸೇವೆ. That is his company name, brand name. ಅಪೊಸ್ತಲ ಪೌಲನ ಕಂಪನಿಯ ಬ್ರಾಂಡ್ ನೇಮ್ ಏನಂದ್ರೆ gospel ministry. Nowadays that word gospel is missing. All the names are there. ಈ ದಿನಗಳಲ್ಲಿ ಸೇವೆಯ ಹೆಸರುಗಳನ್ನ ಇಡ್ತಿರುವಂತವ್ರು ಎಲ್ಲರಲ್ಲಿಯೂ ಎಲ್ಲಾ ಹೆಸರುಗಳಿದ್ದಾವೆ. ಆ ಗಾಸ್ಪಲ್ ಅನ್ನ ಪದ ಯಾಕೋ ಮಿಸ್ ಆಗ್ತಾ ಇದೆ. ಸುವಾರ್ತೆ, ಸುವಾರ್ತೆ ಸರಕ್ಕೆ ಭಯ ಜನಗಳಿಗೆ. ಇದನ್ನ ಎಷ್ಟೋ ಜನಗಳು ಹೆಸರುಗಳು ಇವ್ಯಾಂಜಲಿಸ್ಟ್. ಇವ್ಯಾಂಜಲಿಸ್ಟ್ ಅಂದ್ರೆ ಸುವಾರ್ತೆ ಸಾರು. ಬಟ್ ಅವ್ರು ಕ್ರಿಶ್ಚಿಯನ್ಸ್ ಸುವಾರ್ತೆ ಸಾರ್ತಾರೆ, ದೇವರಿಗೆ ಸ್ತೋತ್ರ, ಸಾರಿ, ಒಳ್ಳೇದು. ಬಟ್ ಅವಿಶ್ವಾಸಿಗಳಿಗೆ ಯಾರು ಸುವಾರ್ತೆ ಸಾರಬೇಕು? ಕ್ರಿಸ್ತನನ್ನ ಅರಿಯದೇ ಇರುವವರಿಗೆ ಯಾರು ಸುವಾರ್ತೆ ಸಾರಬೇಕು? ಇವ್ಯಾಂಜಲಿಸ್ಟ್ಗಳು ಸಾರಲಿಲ್ಲ ಅಂದ್ರೆ ಇನ್ಯಾರು ಸಾರಬೇಕು? ಪಾಸ್ಟರ್ಗಳು ಸಾರ್ಕೊಳ್ಳಿ ಅಂತ ಅವ್ರ ಲೆಕ್ಕ. ಪಾಸ್ಟರ್ಗಳೇ, ನಾವು ನೀವು ಸಭೆಯಲ್ಲಿ ಬಂದು ಸುವಾರ್ತೆ ಸಾರ್ತೀವಿ ನಿಮ್ಮ ವಿಶ್ವಾಸಿಗಳಿಗೆ, ನೀವು ಪಾಸ್ಟರ್ಗಳ ಸುವಾರ್ತೆ ಸಾರಕ್ಕಾಗಲಿ. ಒಟ್ಟಿಗೆ ಚೇಂಜ್ ಮಾಡ್ಕೋಬೇಕು ಇವಾಗ ಹೆಸರನ್ನ. ಪಾಸ್ಟರ್ಗಳು ಸುವಾರ್ತಿಕರು ಅಂತ ತಿಳ್ಕೋಬೇಕು, ಸುವಾರ್ತಿಕರು ಪಾಸ್ಟರ್ಗಳು ಅಂತ ತಿಳ್ಕೋಬೇಕು. ಸುವಾರ್ತಿಕರು ಚರ್ಚಿಗೆ ಬರ್ತಾರೆ ಪ್ರಸಂಗ ಮಾಡಕ್ಕೆ, ಚರ್ಚ್ ಅಲ್ಲಿ ಪಾಸ್ಟರ್ಗಳು ಏನ್ ಮಾಡ್ಬೇಕು? ಸುವಾರ್ಥ ಸಾರಕ್ಕೆ ಹೋಗ್ಬೇಕು. ಸೊ ಇದು ಅಪ್ಸೈಡ್ ಡೌನ್, ಇದು ಉಲ್ಟಾ ಪಲ್ಟಾ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಇವಾಗ? ಸುವಾರ್ತಿಕರಿಗೆಲ್ಲ ಪಾಸ್ಟರ್ಗಳು ಅಂತ ಹೆಸರು ಕೊಡ್ಬೇಕು, ಪಾಸ್ಟರ್ಗಳಿಗೆಲ್ಲ ಸುವಾರ್ತಿಕರು ಅಂತ ಹೆಸರು ಕೊಡ್ಬೇಕು. ಮಿನಿಸ್ಟ್ರಿ ಚೇಂಜ್ ಆಗುತ್ತೆ, ದೇವ್ರ ವಾಕ್ಯ ಚೇಂಜ್ ಆಗಿಲ್ಲ, ದೇವರ ನಿಯಮ ಚೇಂಜ್ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಸಾಕ್ಷಿ ಸ್ವಾರ್ಥ ಸೇವೆಯಲ್ಲಿ ತಂದೆಗೆ ಮಗನಂತೆ ನನ್ನೊಂದಿಗೆ ನಿಂತವನು ತಿಮೋತಿ. ಪ್ರಿಯ ದೇವರ ಮಕ್ಕಳೇ, ಸ್ವಾರ್ಥ ಸೇವೆಯಲ್ಲಿ ಯಾರೇ ಇದ್ರು ಅವರಿಗೆ ನಾವು ಬಲವಾಗಿ ನಿಂತ್ಕೋಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವಾರ್ಥ ಸೇವೆ ಮಾಡುವಂತ ಆತ್ಮಿಕ ನಾಯಕರುಗಳು ಇರುವುದಾದರೆ ನೀವುಗಳು ತಿಮೋತಿಯರಾಗಿತ್ತು. ದೇವರ ದೊಡ್ಡ ಆಶೀರ್ವಾದ ನಿಮ್ಮನೆ ಬರೆಸ್ತಾರೆ, ದೊಡ್ಡ ಆಶೀರ್ವಾದ. ಹೇಗೆ ತಿಮೋತಿಯನ್ನ ದೇವರು ಆಶೀರ್ವಾದ ಮಾಡಿದ್ರು ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಸ್ವಾರ್ಥ ಸೇವೆ ಮಾಡುವವರಿಗೆ ನಾವು ಬಲವಾಗಿ ನಿಂತ್ಕೋಬೇಕು. ವಿಶ್ವಾಸಿಗಳು ಸ್ವಾರ್ಥ ಸೇವೆ ಮಾಡುವವರಿಗೆ ನಾವು ಬಲವಾಗಿ ನಿಂತ್ಕೋಬೇಕು. ನಾವು ತಿಮೋತಿಗಳಾಗಿ ಮಾರ್ಪಡಬೇಕು, ತಿಮೋತಿಗಳಾಗಿ ನಿಂತ್ಕೊಳ್ಬೇಕು. ನನ್ನ ತಂದೆ ಸ್ವಾರ್ಥ ಸೇವೆಯನ್ನು
ಇದ್ದಾನೆ ಆತನಿಗೆ ನಾನು ಬಲವಾಗಿ ನಿಂತುಕೊಳ್ತೇನೆ. ಅದು ತಂದೆಯಾದ ಪೌಲನು ತಿಮೋಥಿಯ ನಮಗೆ ಕೊಡುವಂತ ಸಾಕ್ಷಿ. ನಾನು ಸ್ವಾರ್ಥ ಸೇವೆ ಮಾಡ್ತಾ ಇದ್ದೇನೆ, ನನ್ನ ಆತ್ಮಿಕ ಮಕ್ಕಳು ಸ್ವಾರ್ಥೆಯಲ್ಲಿ ನನ್ನ ಭಾಗಿಗಳಾಗಿದ್ದಾರೆ. ಅದು ಹಣಕಾಸಿನ ವಿಷಯವಾಗಿರ್ಬೋದು, ಪ್ರಾರ್ಥನೆಯ ವಿಷಯವಾಗಿ ಆಗಿರ್ಬೋದು, ಜೊತೆಯಲ್ಲಿ ಹೋಗುವಂತ ವಿಷಯವಾಗಿರ್ಬೋದು, ಸೇವೆ ಮಾಡುವಂತ ವಿಷಯವಾಗಿರ್ಬೋದು, ಎಲ್ಲ ಕ್ರೈಸ್ತ ವಿಶ್ವಾಸಿಗಳ ಜವಾಬ್ದಾರಿ ಏನಂತ ಹೇಳಿದ್ರೆ, ಯಾವ ಆತ್ಮಿಕ ನಾಯಕರುಗಳು ಸ್ವಾರ್ಥ ಸೇವೆಯಲ್ಲಿ ಅವರು ಕಾಲನ್ನ ಇಡ್ತಾ ಇದ್ದಾರೋ, ಹಸ್ತವನ್ನ ಚಾಚಿಸ್ತಾ ಇದ್ದಾರೋ, ಅವರ ಹಿಂದೆ ಗುರಿ ತಪ್ಪದೆ ಎಲ್ಲವನ್ನ ತೆಗೆದುಕೊಂಡು ಅವರಿಗೆ ಬಲವಾಗಿ ನಿಂತುಕೊಳ್ಳೋದು. ಅದು ಶ್ರೇಷ್ಠವಾದಂತ ಸೇವೆ. ಅದು ಯೇಸು ಸ್ವಾಮಿ ಬಯಸುವಂತ ಸೇವೆ. ಅದು ಪರಲೋಕ ಬಯಸುತ್ತಿರುವಂತ ಸೇವೆ. ಸ್ವಾರ್ಥ ಸೇವೆಯಲ್ಲಿ ಬಲಶಾಲಿಗಳಾಗಿ ಬಲವಂತರಾಗಿ ನಿಂತುಕೊಳ್ಳೋದು, ಸಹ ಸೇವಕರುಗಳಾಗಿ ನಿಂತುಕೊಳ್ಳೋದು, ಸೇವಕರಿಗೆ ಸಹಾಯ ಮಾಡುವಂಥದ್ದು, ಅದು ಪರಲೋಕ ಬಯಸುವಂಥದ್ದು. ಅದು ಪರಲೋಕದ ಮೇಲೆ ಮನಸ್ಸಿಡುವಂತ ವಿಷಯ. ಪ್ರತಿಯಲ್ಲಿ ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ತಿಮೋಥಿಯರಾಗಿ ಮಾರ್ಪಡ್ತಾರೆ. ಅವರ ಸೇವಕರು ಎಷ್ಟು ಸ್ವಾರ್ಥ ಸೇವೆಗೆ ಆಸಕ್ತಿ ತೋರಿಸ್ತಾರೋ ಅಷ್ಟು ವಿಶ್ವಾಸಿಗಳ ಆಸಕ್ತಿ ತೋರಬೇಕು. ಪೌಲನ ರೀತಿಯಲ್ಲಿ ಸೇವಕರುಗಳ ಸಾಕ್ಷಿ ಹೇಳಬೇಕು. ತಂದೆ ಹೇಗೆ ಮಗನಿಗೆ ಸಹಾಯ ಮಾಡಿದ್ನೋ ಸ್ವಾರ್ಥ ಸೇವೆಯಲ್ಲಿ ತಿಮೋಥಿಯನು ನನಗೆ ಆಗಿ ಸಹಾಯ ಮಾಡ. ತಂದೆ ಹೇಗೆ ಮಗನಿಗೆ ಸಹಾಯ ಮಾಡ್ತಾನೋ ಹಾಗೆ ನನ್ನ ಸಭೆಯ ವಿಶ್ವಾಸಿಗಳು ಪ್ರತಿಯೊಬ್ಬರು ನನ್ನ ಸೇವೆಯಲ್ಲಿ, ಸ್ವಾರ್ಥ ಸೇವೆಯಲ್ಲಿ ನನಗೆ ಮಕ್ಕಳಾಗಿ ಬಲವಾಗಿ ನಿಂತುಕೊಂಡಿದ್ದಾರೆ. ನನ್ನ ಸೇವೆ ಬೆಳೀತಾ ಇದೆ, ಸ್ವಾರ್ಥ ಸೇವೆ ಬೆಳೀತಾ ಇದೆ. ಆ ಕಂಪನಿ ಹಲ್ಲೆಲೂಯಾ, ಕಂಪನಿ ಅಲ್ಲ, ಸ್ವಾರ್ಥ ಸೇವೆ ಬೆಳೀತಾ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ನಾವು ನೆನಪಿಟ್ಟುಕೊಂಡು ಈ ವಿಷಯಗಳನ್ನು ನಾವು ನೆನಪಿಟ್ಟುಕೊಂಡು ಈ ಹೆಜ್ಜೆ ಚಾಳಿನಲ್ಲಿ ನಾವು ಬೆಳೆಯೋದಾದ್ರೆ ಪರಲೋಕದ ಆಶೀರ್ವಾದಗಳು ನಮಗೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದ ದೇವರೇ, ನಮ್ಮನ್ನ ಕರುಣಿಸಯ್ಯ. ನಮ್ಮ ವಿಷಯಗಳವಾಗಿ ಸ್ವಾಮಿ ನಾವು ಚಿಂತಿಸದೆ ನಿನ್ನ ವಿಷಯವಾಗಿ ಚಿಂತಿಸಲಿಕ್ಕೆ ಕೃಪೆ ಕೊಡ. ಪೌಲನಿಗಿದ್ದಂಥ ಹೃದಯವನ್ನು ನನಗೆ ಕೊಡು, ತಿಮೋಥಿಯನಿಗಿದ್ದಂಥ ಹೃದಯವನ್ನು ನನಗೆ ಕೊಡು. ಕರ್ತನೇ, ನಿನ್ನ ಸ್ವಾರ್ಥ ಸೇವೆಯಲ್ಲಿ ಪ್ರಯಾಸ ಪಡುವಂತ ಕೃಪೆಯನ್ನು ಕೊಡಿಸು. ನಿನ್ನ ಸೇವೆ, ನಿನ್ನ ಸಭಾ ಸೇವೆ, ನಿನ್ನ ಸ್ವಾರ್ಥ ಸೇವೆ, ಇವುಗಳಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುವಂತ ಕೃಪೆ ತೋರಿಸು. ನಮ್ಮನ್ನು ಕರುಣಿಸಪ್ಪ, ಸಹಾಯ ಮಾಡು. ನಿನ್ನ ಕೈಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ನಂಬಿಕೆಯಿಂದ ನಾವು ಪರಲೋಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಏಕೆಂದರೆ ಕರ್ತನೇ, ರಾಜ್ಯವು ಬಲವು ಮಹಿಮೆ ಸದಾ ಕಾಲವು ನಿನ್ನದೇ ಸ್ವಾಮಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ಸಹವಾಸಿಗಳು ಇಲ್ಲಿ ಸೇರಿ ಬಂದಿರುವಂತ ಎಲ್ಲಾ ದೇವ ಮಕ್ಕಳೊಟ್ಟಿಗೆ ಈಗಲೂ ಯಾವಾಗಲೂ ನಿತ್ಯ ನಿರಂತರ ವಾಸ ಮಾಡಲಿ.